ಮೇ 7ರಂದು ಧಾರವಾಡ ಲೋಕಸಭೆ ಮತಕ್ಷೇತ್ರದಲ್ಲಿ ಮುಕ್ತ, ನಿಷ್ಪಕ್ಷಪಾತ, ಪಾರದರ್ಶಕ ಮತ್ತು ನ್ಯಾಯಸಮ್ಮತ ಮತದಾನ ಜರುಗಿಸಲು ಧಾರವಾಡ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಂಡಿದ್ದು, ಶಿಕ್ಷಿತರ, ಪ್ರಜ್ಞಾವಂತರ ಜಿಲ್ಲೆಯಾಗಿರುವ ಇಲ್ಲಿ ಮೇ 7ರಂದು ತಪ್ಪದೇ ಮತಗಟ್ಟೆಗೆ ಬಂದು ಮತದಾನದ ಹಕ್ಕು ಚಲಾಯಿಸಬೇಕು. ಈ ಮೂಲಕ ತಮ್ಮ ಮತದಾನ ಕರ್ತವ್ಯ ಪ್ರಜ್ಞೆ ಮೆರೆದು ಇತರರಿಗೆ ಮಾದರಿಯಾಗುವಂತೆ ಜಿಲ್ಲಾ ಚುನಾವಣಾ ಅಧಿಕಾರಿಯಾಗಿರುವ ಜಿಲ್ಲಾಧಿಕಾರಿ ದಿವ್ಯಪ್ರಭು ತಿಳಿಸಿದರು. ಮೇ 7ರಂದು ಮತದಾನ ಸಿದ್ಧತೆ ಹಾಗೂ ಮತಗಟ್ಟೆಯಲ್ಲಿ ಮತದಾರರಿಗೆ ಕಲ್ಪಿಸಿರುವ ವ್ಯವಸ್ಥೆ, ಕಾನೂನು ಸುವ್ಯವಸ್ಥೆಗೆ ಕೈಗೊಂಡ ಕ್ರಮಗಳ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿ ಮಾತನಾಡಿದರು. ಧಾರವಾಡ ಲೋಕಸಭೆ ಚುನಾವಣೆಯನ್ನು ಯಶಸ್ವಿಯಾಗಿ ನಿಯಮಾನುಸಾರ ಜರುಗಿಸಲು ಅಗತ್ಯವಿರುವ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಹವಾಮಾನ ಇಲಾಖೆ ಬಿಸಿಗಾಳಿ, ಶಾಖ ಉಷ್ಣಾಂಶ ಹೆಚ್ಚಳದ ಬಗ್ಗೆ ಮುನ್ನೆಚ್ಚರಿಕೆ ನೀಡಿದ್ದು, ಸಾರ್ವಜನಿಕರಿಗೆ ಮತದಾರರು ಭಾರತ ಚುನಾವಣಾ ಆಯೋಗ ಅಂತಿಮವಾಗಿ ಏಪ್ರಿಲ್ 19, 2024ರಂದು ಪ್ರಕಟಿಸಿರುವ ಮತದಾರ ಪಟ್ಟಿಯಲ್ಲಿ ಧಾರವಾಡ ಲೋಕಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ 8 ವಿಧಾನಸಭಾ ಮತಕ್ಷೇತ್ರಗಳು ಸೇರಿ 9,17,926 ಪುರುಷ, 9,13,949 ಮಹಿಳಾ, 100 ತೃತೀಯ ಲಿಂಗಿಗಳು ಸೇರಿ ಒಟ್ಟು 18,31,975 ಮತದಾರರಿದ್ದಾರೆ. ಇವರೆಲ್ಲರೂ ಮೇ 7ರಂದು ಜರುಗುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕು ಪಡೆದಿದ್ದಾರೆ ಎಂದು ಚುನಾವಣಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ತಿಳಿಸಿದ್ದಾರೆ. ಚುನಾವಣೆ ವೇಳಾಪಟ್ಟಿ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಈಗ ಡೇಟ್ ಆಫ್ ಪೋಲ್ ಮೇ 7 ಇದೆ, ಡೇಟ್ ಆಫ್ ಕೌಂಟಿಂಗ್ ಜೂನ್ 4 ಇದೆ, ಆ್ಯಂಡ್ ಎಲೆಕ್ಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗೋದು ಜೂನ್ ತಿಂಗಳು 6ನೇ ತಾರೀಕು. ಈಗ ಒಟ್ಟಾರೆ ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದ ಒಳಗಡೆ ಒಟ್ಟಾರೆ ಮತದಾರರ ಸಂಖ್ಯೆ 18,31,975 ಜನ. ಇದರಲ್ಲಿ ಪುರುಷರು 9,17,926, ಮಹಿಳೆಯರು 9,13,949. ಇದು ಎಲ್ಲ ಸಪ್ಲಿಮೆಂಟ್ರಿ ಎಲ್ಲ ಕೂಡ ಆದ ನಂತರ ಈಗ ಫೈನಲ್ ಆಗಿ ಇರುವ ಮತದಾರರ ಸಂಖ್ಯೆ. ಇದರಲ್ಲಿ ನಮಗೆ 85 ವಯಸ್ಸಿಗೆ ಮೇಲ್ಪಟ್ಟವರು ಅಂತ ನಾವು ನೋಡಿದ್ರೆ ನಮ್ಮ ಲೋಕಸಭಾ ಕ್ಷೇತ್ರದ ಒಳಗಡೆ 25,787 ಲೋಕಸಭಾ ಕ್ಷೇತ್ರ ಅಂದರೆ ಇದರಲ್ಲಿ ಶಿಗ್ಗಾಂವ್ ಕೂಡ ಸೇರಿರ್ತದೆ. ಇದರಲ್ಲಿ ಯುವ ಮತದಾರರು ಒಟ್ಟಾರೆ ನಮಗೆ 47,204 ಜನ ಯುವ ಮತದಾರರು ಇದ್ದಾರೆ. ಇದು ಕರೆಕ್ಷನು. 85 ವಯಸ್ಸಿಗೆ ಮೇಲ್ಪಟ್ಟವರು 18,626 ಜನ ಇದ್ದಾರೆ. ವಿಶೇಷ ಚೇತನರು 25,787 ಜನ ಇದ್ದಾರೆ. ಆಮೇಲೆ ಮತಗಟ್ಟೆಗಳು ವಿವರ ಅಂತ ನಾವು ನೋಡಿದರೆ ಶಿಗ್ಗಾಂವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೇರಿದಂತೆ ಲೋಕಸಭಾ ಕ್ಷೇತ್ರದ ಒಳಗಡೆ 1,893 ಪೋಲಿಂಗ್ ಸ್ಟೇಷನ್ಗಳು, ಮತಗಟ್ಟೆಗಳು, ಅದರ ಜೊತೆಗೆ 8 ಆಕ್ಸಿಲರಿ ಪೋಲಿಂಗ್ ಸ್ಟೇಷನು, ಒಟ್ಟಾರೆ 1,901 ಪೋಲಿಂಗ್ ಸ್ಟೇಷನ್ಗಳು ನಮ್ಮ ವ್ಯಾಪ್ತಿನಲ್ಲಿ ಇದ್ದಾವೆ. ಇದರಲ್ಲಿ ನಾವು ಚುನಾವಣೆ ದಿವಸದಲ್ಲಿ ಕರ್ತವ್ಯ ನಿರ್ವಹಿಸೋದಕ್ಕೆ ಒಟ್ಟಾರೆ ನಾವು 7,740 ಜನವನ್ನು ಕೂಡ ಪೋಲಿಂಗ್ ಪಾರ್ಟಿಯಾಗಿ ನಾವು ಡಿಪ್ಲಾಯ್ ಮಾಡಿದ್ದೀವಿ. ಅದರ ಜೊತೆಗೆ ಇವರೆಲ್ಲರೂ ಕೂಡ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ. ಅದರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸನ್ನು ನಾವು ಮೈಕ್ರೋ ಅಬ್ಸರ್ವರ್ ಆಗಿ ನಾವು ತೊಗೊಂಡಿದ್ದೀವಿ. ಅವರು 346 ಜನ ನಮಗೆ ಡಿಪ್ಲಾಯ್ ಆಗಿದ್ದಾರೆ. ಆಮೇಲೆ ನಮಗೆ ಒಟ್ಟಾರೆ ನಮ್ಮ 1,901 ಮತಗಟ್ಟೆಗಳಲ್ಲಿ 1,018 ಮತಗಟ್ಟೆಗಳಲ್ಲಿ ನಮ್ಮ ವೆಬ್ಕಾಸ್ಟಿಂಗ್ ಸವಲತ್ತುಗಳನ್ನು ನಾವು ಮಾಡಿದ್ದೀವಿ. ಸೊ ನಾವು ಸೀಜರ್ಸ್ ಅಂತ ನಮ್ಮ ಜಿಲ್ಲೆಯಲ್ಲಿ ತೊಗೊಂಡಿದ್ರೆ 16/3/2024 ಅಂದರೆ ಎಲೆಕ್ಷನ್ ಘೋಷಣೆ ಆಗಿರುವ ದಿವಸದಿಂದ ಇವತ್ತಿನವರೆಗೆ ನಾವು ಒಟ್ಟಾರೆ ಸೀಸ್ ಮಾಡಿರೋದು ಗೋಲ್ಡ್ 0.7 kg, ಅದರದ್ದು ಮೌಲ್ಯ 38,50,000. ಇದುವರೆಗೆ ಕ್ಯಾಶ್ ಸೀಸರ್ ಆಗಿರುವುದು 20,37,02,970 ರೂಪಾಯಿ. ಡ್ರಗ್ಸ್ ಆ್ಯಂಡ್ ನಾರ್ಕೋಟಿಕ್ಸು 11 kg ಸುಮಾರು ನಮಗೆ ವಶವಾಗಿದೆ. ಅದರದ್ದು ಮೌಲ್ಯ 10,52,430 ರೂಪಾಯಿ. ಲಿಕ್ಕರ್ ಸೀಜರ್ ಆಗಿರೋದು 11,429 ಲೀಟರ್ ಸೀಜರ್ ಆಗಿದೆ. ಅದರದ್ದು ಮೌಲ್ಯ 35,05,127 ರೂಪಾಯಿ ಇದೆ. ಫ್ರೀ ಬೀಸ್ ಅಂತ ಕೆಲವೊಂದು ಸ್ಯಾರೀಸು, ಪ್ಯಾಂಟ್ಸು, ಕಿಚನ್ ಮಿಕ್ಸೀಸು, ಪಿಲ್ಲೋ, ಬೆಡ್ಶೀಟ್, ಕರ್ಟನ್ಸ್, ಪ್ಯಾಂಟ್ಸು, ವೇಲು, ಕಾಟನ್ ಟವಲು, ಶರ್ಟ್ ಪೀಸಸ್ಸು, ಸ್ಯಾರೀಸು, ಬ್ಲ್ಯಾಂಕೆಟ್ಟು, ಚುಡಿದಾರು, ಇಂಥ ಫ್ರೀ ಬೀಸ್ ಎಲ್ಲ ಕೂಡ ಸೇರಿ ನಾವು ಒಟ್ಟಾರೆಯಾಗಿ 30,07,690 ರೂಪಾಯಿ ಮೌಲ್ಯದಷ್ಟು ಫ್ರೀ ಬೀಸನ್ನು ನಾವು ಇದುವರೆಗೆ ಸೀಸ್ ಮಾಡಿದ್ದೀವಿ. ಡ್ರಗ್ಸ್ ಆ್ಯಂಡ್ ನಾರ್ಕೋಟಿಕ್ಸಲ್ಲಿ ಗಾಂಜಾ, MDMA, OPM ಇದೆಲ್ಲ ಸೇರಿದಂತೆ 11 kg ನಾವು ವಶಪಡಿಸಿದ್ದೀವಿ. ಅದರದ್ದು ಮೌಲ್ಯ 10,52,430 ರೂಪಾಯಿ.
ಸೊ ಇದರಲ್ಲಿ ನಮಗೆ ಕ್ಯಾಶ್ ವಿಡ್ರೆಸಲ್ ಕಮಿಟಿಯಲ್ಲಿ ಮನವಿ ಬಂದು ಅದನ್ನು ನಾವು ತೀರ್ಮಾನಗೊಂಡು ರಿಲೀಸ್ ಆಗಿರುವ ಅಮೌಂಟು 24,91,070 ರೂಪಾಯಿ ಇದುವರೆಗೆ ಕ್ಯಾಶ್ ವಿಡ್ರೆಸಲ್ ಕಮಿಟಿಯಿಂದ ಬಿಡುಗಡೆ ಆಗಿದೆ. ಇದು ಸಂಬಂಧಪಟ್ಟಂತೆ ಕ್ಯಾಶ್ ಸೀಸರು ಹಾಗೂ ವಿವಿಧ MCC ವೈಲೇಷನ್ಸ್ಗಳು ಘಟನೆಗಳು ಇದೆಲ್ಲ ಸೇರಿದಂತೆ ಇದುವರೆಗೆ FIR ದಾಖಲೆ ಆಗಿರುವುದು ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ 1468 FIRಗಳು ಇದುವರೆಗೆ ದಾಖಲೆಯಾಗಿದ್ದಾವೆ. ಅದರಲ್ಲಿ ಕಮಿಷನರ್ ಅವರ ಜುರಿಸ್ಟ್ರಿಕ್ಷನ್ಗೆ ಒಳಪಡೋದು 35 ಕೇಸ್ಗಳು ಬುಕ್ ಆಗಿದೆ. SP ಅವರ ಕ್ಷೇತ್ರದಲ್ಲಿ 55 ಕೇಸ್ ಬುಕ್ ಆಗಿದೆ. ಎಕ್ಸೈಸ್ ಕಾಯ್ದೆ ಕೆಳಗಡೆ 1378 ಕೇಸಸ್ಗಳು ಬುಕ್ ಆಗಿದ್ದಾವೆ. ಇದಲ್ಲದೆ ನಾವು ವೋಟರ್ಸ್ಗಳಿಗೆ ಆಕರ್ಷಿಸುವುದಕ್ಕೆ ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಲಿಂಗ್ ಬೂತಲ್ಲಿ ಬರೋದಕ್ಕೆ ಅವರಿಗೆ ಆಕರ್ಷಣೆ ಮಾಡೋದಕ್ಕೆ ಹಲವಾರು ನಾವು ಚಟುವಟಿಕೆಗಳು ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ವಿಶೇಷ ಬೂತ್ಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಉದಾಹರಣೆಗೆ 40 ಪಿಂಕ್ ಪೋಲಿಂಗ್ ಬೂತ್ಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡಿದ್ದೀವಿ. ಅದರಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 5 ಬೂತ್ಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಪಿಂಕ್ ಬೂತ್ ಅಂತ. ಸೊ ಅಲ್ಲಿ ನಾವು ಪಿಂಕ್ ಕಲರಲ್ಲಿ ಅಂದರೆ ಎಲ್ಲರೂ ಕೂಡ ಅಲ್ಲಿ ಕೆಲಸ ಮಾಡುವ ಎಲ್ಲ ಪೋಲಿಂಗ್ ಸಿಬ್ಬಂದಿಗಳು ಕೂಡ ಮಹಿಳೆಯರು ಇರ್ತಾರೆ. ಸೊ ಹಾಗಾಗಿ ಅದನ್ನು ಪಿಂಕ್ ಕಲರಲ್ಲಿ ಎಲ್ಲ ಕೂಡ ಡೆಕೋರೇಟ್ ಮಾಡಿರ್ತೀವಿ. ಸೊ ಹಾಗಾಗಿ ಅದು ಒಂದು ವಿನೂತನ ಮಾಡಿದ್ದೀವಿ. ಇನ್ನೊಂದು, ಈಗ ಮಸ್ಟ್ರಿಂಗ್ ಡಿಮಸ್ಟ್ರಿಂಗ್ಗೆ ನಾವು ಬಂದಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸಂಬಂಧಪಟ್ಟ ವಿಷಯ ಅಂತ ನಾವು ತಗೊಂಡಾಗ ಈಗಾಗಲೇ ಮಸ್ಟ್ರಿಂಗ್ ಡಿಮಸ್ಟ್ರಿಂಗ್ ಲೊಕೇಶನ್ಸ್ ಅನ್ನು ನಾವು ಎಲ್ಲ, ಆಮೇಲೆ ಇದೆಲ್ಲ ನಮಗೆ ಕೆಲವೊಂದು ಕಡೆ ವಲ್ನರಬಲ್ ಕ್ರಿಟಿಕಲ್ ಇರುವುದೆಲ್ಲ ಕೂಡ ಈಗಾಗಲೇ ನಾವು ಮತ್ತು ಪೊಲೀಸರು ಸೇರಿ ಅದನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಯಾವುದೇ ಒಂದು ವ್ಯಕ್ತಿ ಈಗಾಗಲೇ ಎಲೆಕ್ಷನ್ ಸಂಬಂಧಪಟ್ಟಂತೆ ಇಡೀ ಜಿಲ್ಲಾದಂತೆ ನಾವು 144 CRPC ಕೆಳಗಡೆ ನಾವು ಪ್ರತಿಬಂಧ ಕಾಯ್ದೆಯನ್ನು ಕೂಡ ಹೊರಡಿಸಿ ಆದೇಶಿಸಿದ್ದೀವಿ. ಅದು 5ನೇ ತಾರೀಕು ಅಂದರೆ ಇವತ್ತು ಸಂಜೆ 6 ಗಂಟೆಯಿಂದ 8ನೇ ತಾರೀಕು ಮೇ ಸಂಜೆ 6 ಗಂಟೆವರೆಗೆ ಅದು ಫೋರ್ಸಲ್ಲಿ ಇರ್ತದೆ. ಅದು ಅಲ್ಲದೆ ಡ್ರೈ ಡೇ ಕೂಡ ಆದೇಶ ಹೊರಡಿಸಿದ್ದೀವಿ. ಸೊ ಅದನ್ನು ಕೂಡ ನಮ್ಮ ಜಿಲ್ಲೆ ಆದಂತೆ 5ನೇ ತಾರೀಕು ಅಂದರೆ ಇವತ್ತು ಸಂಜೆ 7 ಗಂಟೆಯಿಂದ ಶುರುವಾಗಿ 7ನೇ ತಾರೀಕು ಮಧ್ಯರಾತ್ರಿ 11:59 ಜಾರಿನಲ್ಲಿ ಇರ್ತದೆ. ಸೊ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಮದ್ಯಪಾನ, ಮದ್ಯ ಮಾರಾಟ, ಮದ್ಯ ಸಾಗಾಣಿಕೆ ಮತ್ತು ಸಂಗ್ರಹಣೆ ಇದೆಲ್ಲ ಕೂಡ ನಿಷೇಧ ಮಾಡಿದ್ದೀವಿ. ಸೊ ಇದನ್ನು ನಾವು ವಿನಂತಿ ಅಂದರೆ ಬಸ್ಸದ ಬಗ್ಗೆ ಹೇಳ್ತೀನಿ. ಸೊ ಬಸ್ಸಸ್ಗಳು ಕೆಲವೊಂದು ನಾವು KSRTC ಬಸ್ಸು, ಮಿನಿ ಬಸ್ಸು ಹಾಗೂ ಕೆಲವೊಂದು ಕ್ರೂಸರ್ಸ್ಗಳನ್ನು ನಾವು ಯೂಸ್ ಮಾಡ್ತಿದ್ದೀವಿ. ಜಿಲ್ಲೆಯಲ್ಲಿ ಸುಮಾರು ಒಂದು 200 KSRTC ಬಸ್ಸುಗಳು, 180 ಪ್ರೈವೇಟ್ ಮಿನಿ ಬಸ್ಸಸ್ಗಳು, ಆಮೇಲೆ ಸ್ವಲ್ಪ ಕ್ರೂಸರ್ಸ್ಗಳು, ಅದನ್ನು ಮಾಹಿತಿ ನಿಮಗೆ ಕೊಡ್ತೀನಿ. 200 ಬಸ್ಸಸ್ಗಳು KSRTCದು, ಮಿನಿ ಬಸ್ಸಸ್ಗಳು 110, ಕ್ರೂಸರ್ಗಳು 65. ಸೊ ಇಷ್ಟು ಬಸ್ಸಿಗೆ ಕೂಡ ನಾವು GPS ಫಿಟ್ ಮಾಡಿದ್ದೀವಿ. GPS ಫಿಟೆಡ್ ವೆಹಿಕಲಲ್ಲಿ ಇಲ್ಲಿ ಮಾನಿಟರ್ ಮಾಡ್ತೀವಿ ಅವರು ಎಲ್ಲೆಲ್ಲಿ. ಸೊ ನಮ್ಮ ಗುರಿ ಹೈಯೆಸ್ಟ್ ಗುರಿನೇ ಇಟ್ಕೊಂಡಿದ್ದೀವಿ. ಮತದಾರರಿಗೆ ವಿನಂತಿ ಮಾಡ್ತೀವಿ, ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತಗಟ್ಟೆಗೆ 7ನೇ ತಾರೀಕು ಮೇ ತೆರಳಿ ಮತವನ್ನು ಚಲಾಯಿಸಬೇಕು. ತಮಗೋಸ್ಕರ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ. ಹೀಟ್ ವೇವಿಂದ ನಿಮ್ಮನ್ನು ಕಾಪಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿದ್ದೀವಿ. ತಮ್ಮನ್ನು ಆಕರ್ಷಣೆ ಮಾಡೋದಕ್ಕೆ ಸ್ಪೆಷಲ್ ಬೂತ್ಸ್ ಎಲ್ಲ ಮಾಡಿದ್ದೀವಿ. ಹಾಗಾಗಿ ತಾವೆಲ್ಲರೂ ಕೂಡ ತಪ್ಪದೇ ಮೇ 7ನೇ ತಾರೀಕು ಬರಬೇಕು ಅಂತ ಕೇಳ್ತೀವಿ. ಮತದಾರ ಪಟ್ಟಿಗೆ 47,204 ಜನ ಹೊಸದಾಗಿ ನೋಂದಾಯಿತ ಯುವ ಮತದಾರರು, ವಿಕಲಚೇತನರಾದ 25,787 ಹಾಗೂ 18,626 ಜನ 85 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರ ಸೇರ್ಪಡೆಯಾಗಿದ್ದಾರೆ. ಧಾರವಾಡ ಲೋಕಸಭಾ ಮತಕ್ಷೇತ್ರ ವ್ಯಾಪ್ತಿಯ ನವಲಗುಂದ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 234 ಮತಗಟ್ಟೆಗಳಿವೆ. ಕುಂದಗೋಳ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 214 ಮತಗಟ್ಟೆಗಳಿವೆ. ಧಾರವಾಡ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 234 ಮತಗಟ್ಟೆಗಳಿವೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ 215 ಮತಗಟ್ಟೆಗಳು, ಹೆಚ್ಚುವರಿ 2 ಹೆಚ್ಚುವರಿ ಮತಗಟ್ಟೆಗಳು ಸೇರಿ ಒಟ್ಟು 217 ಮತಗಟ್ಟೆಗಳಿವೆ. ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ 258 ಮತಗಟ್ಟೆಗಳು ಹಾಗೂ 2 ಹೆಚ್ಚುವರಿ ಮತಗಟ್ಟೆಗಳು ಸೇರಿ ಒಟ್ಟು 260 ಮತಗಟ್ಟೆಗಳಿವೆ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ 269 ಮತಗಟ್ಟೆಗಳು ಹಾಗೂ 4 ಹೆಚ್ಚುವರಿ ಮತಗಟ್ಟೆಗಳು ಸೇರಿ ಒಟ್ಟು 223 ಮತಗಟ್ಟೆಗಳಿವೆ. ಕಲಘಟಕಿ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 228 ಮತಗಟ್ಟೆಗಳಿವೆ. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಗಾಗಿ ಮಹಾನಗರ ಪೊಲೀಸ್ ಆಯುಕ್ತಾಲಯದ ವ್ಯಾಪ್ತಿಯಲ್ಲಿ 35 ಪ್ರಕರಣಗಳು, ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ 55 ಪ್ರಕರಣಗಳು ಹಾಗೂ ಅಬಕಾರಿ ಇಲಾಖೆ ವ್ಯಾಪ್ತಿಯಲ್ಲಿ 1,378 ಪ್ರಕರಣಗಳು ದಾಖಲಿಸಿದೆ. ಒಟ್ಟಾರೆಯಾಗಿ 1,468 ಪ್ರಕರಣಗಳು ಇವತ್ತಿನವರೆಗೆ ದಾಖಲಾಗಿವೆ ಎಂದು ಚುನಾವಣಾಧಿಕಾರಿ ದಿವ್ಯಾ ಪ್ರಭು ತಿಳಿಸಿದರು. ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಮಹಾನಗರ ಪೊಲೀಸ್ ಆಯುಕ್ತರಾದ ರೇಣುಕಾ ಸುಕುಮಾರ್,
ಮತ್ತು ಪೊಲೀಸ್ ಅಧೀಕ್ಷಕ ಡಾಕ್ಟರ್ ಗೋಪಾಲ್ ಬ್ಯಾಕ್ವರ್ಡ್, ಸ್ವೀಪ್ ಚೇರ್ಮನ್ನರಾದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸ್ವರೂಪ್ ಟಿಕೆ ಅವರು ಮಾತನಾಡಿದರು.